ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 11 ಮತ್ತು ಪೇಜ್ ನಂಬರ್ 12ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 13 ಮತ್ತು ಪೇಜ್ ನಂಬರ್ 14ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 13ಅನ್ನು ಗಮನಿಸಿ. ಘನ ಸಂಖ್ಯೆಗಳು ಎಂದು ಕೊಟ್ಟಿದ್ದಾರೆ. ಜ್ಯಾಮಿತೀಯವಾಗಿ ಘನ ಎಂಬ ಪದ ನಿಮಗೆ ತಿಳಿದಿದೆ. ಘನವು ಒಂದು ಘನಾಕೃತಿಯಾಗಿದ್ದು ಅದರ ಎಲ್ಲ ಅಂಚುಗಳು ಸಮವಾಗಿದ್ದು ಅವು ಪರಸ್ಪರ ಲಂಬವಾಗಿ ಸಂಧಿಸುತ್ತವೆ. 2 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಎಷ್ಟು ಘನಗಳನ್ನು ಪಡೆಯಬಹುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನಾವು ಈಗ ಬಿಡಿಸಿ ನೋಡೋಣ. ಈಗ ನಾವು 1 ಸೆಂಟಿಮೀಟರ್ ಬಾಹುವಿರುವ ಎಷ್ಟು ಘನ ಇರಬಹುದು ಎಂದು ನೋಡಬೇಕಾದಾಗ ಬಾಹು 1 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಿ. ಚೌಕದ ಘನ ಎಷ್ಟು ಬರುತ್ತದೆ ಎಂದು ನೋಡೋಣ. ಚೌಕದ ಘನದ ಸೂತ್ರ ಇಲ್ಲಿ ವರ್ಗವಾಗಿದ್ದಾಗ ನಾವು ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಬಾಹು ಗುಣಿಸು ಬಾಹು ಮಾಡುತ್ತೇವೆ. ಇಲ್ಲಿ ಚೌಕದ ಘನವನ್ನು ಕಂಡುಹಿಡಿಯುವುದರಿಂದ ನಾವು ಬಾಹುವನ್ನು 3 ಬಾರಿ ಗುಣಿಸಬೇಕು. ಅಂದರೆ ಉದ್ದ, ಅಗಲ ಮತ್ತು ಎತ್ತರಗಳು. ಇಲ್ಲಿ ಘನವಾದ್ದರಿಂದ ಎಲ್ಲ ಉದ್ದ ಮತ್ತು ಎತ್ತರಗಳು ಒಂದೇ ಆಗಿರುತ್ತವೆ. ಬಾಹು ಗುಣಿಸು ಬಾಹು ಎಲ್ಲ ಅಂಚುಗಳು ಕೂಡ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇದೆ. 1 ಗುಣಿಸು 1 1, ಪುನಃ 1 ಗುಣಿಸು 1 1 ಬಂದಿದೆ. 1 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಈಗ ನಾವು ಬಾಹು 2 ಸೆಂಟಿಮೀಟರ್ ಇದ್ದಾಗ ಚೌಕದ ಘನಗಳು ಎಷ್ಟು ಇರುತ್ತವೆ ಎಂದು ನೋಡೋಣ. ಇಲ್ಲಿ 2 ಸೆಂಟಿಮೀಟರ್ ಇದ್ದಾಗ ಬಾಹುವಿನ ಅಳತೆ 2 ಗುಣಿಸು 2 ಗುಣಿಸು 2. ಇಲ್ಲಿ 2 2 4, 4 2 8 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಆದ್ದರಿಂದ 2 ಸೆಂಟಿಮೀಟರ್ ಘನವಿರುವಾಗ ಅಲ್ಲಿ 1 ಸೆಂಟಿಮೀಟರ್ನ 8 ಕ್ಯೂಬ್ಗಳನ್ನು ನಾವು ನೋಡಬಹುದಾಗಿದೆ. 3 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಎಷ್ಟು ಘನಗಳನ್ನು ಪಡೆಯಬಹುದು ಎಂದು ಕೇಳುತ್ತಿದ್ದಾರೆ. ಬರೆಯೋಣ. ಬರೆಯಿರಿ. ಬಾಹುವಿನ ಅಳತೆ 3 ಸೆಂಟಿಮೀಟರ್ ಎಂದು ಹೇಳಿದ್ದಾರೆ. ಚೌಕದ ಘನ = ಬಾಹು ಗುಣಿಸು ಬಾಹು ಅಂದರೆ 3 ಬಾಹುಗಳನ್ನು ನಾವು ಗುಣಿಸಬೇಕು. 3 ಗುಣಿಸು 3 ಗುಣಿಸು 3. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರಗಳು 3 ಆಗಿದೆ. 3 ಗುಣಿಸು 3 ಗುಣಿಸು 3 ಎಂದು ಬರೆಯಿರಿ. 3 3 9, 9 3 27. ಆದ್ದರಿಂದ 3 ಸೆಂಟಿಮೀಟರ್ ಅಳತೆಯ ಘನದಲ್ಲಿ 1 ಸೆಂಟಿಮೀಟರ್ ಅಳತೆಯ 27 ಘನಗಳನ್ನು ನಾವು ಪಡೆಯಬಹುದಾಗಿದೆ. ಈ ಸಂಖ್ಯೆಗಳನ್ನು ಪೂರ್ಣ ಘನ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಅವುಗಳಿಗೆ ಆ ರೀತಿಯ ಹೆಸರಿಡಲು ಕಾರಣವೇನು ಎಂದು ನಿಮಗೆ ಅರ್ಥವಾಯಿತೆ. ಅವುಗಳಲ್ಲಿನ ಪ್ರತಿ ಸಂಖ್ಯೆಯು ಒಂದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಪಡೆಯಲಾಗುತ್ತದೆ ಎಂಬುದನ್ನು ಗಮನಿಸುತ್ತೇವೆ. ನಾವು ಉತ್ತರ ಬರೆಯುವಾಗ ನೋಡಿದ್ದೇವೆ. ಒಂದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿ ಅಲ್ಲಿ ಘನ ಸಂಖ್ಯೆಗಳನ್ನು ಪಡೆದಿದ್ದೇವೆ. ಇಲ್ಲಿ ನೋಡಬಹುದು. 1 = 1 ಗುಣಿಸು 1 ಗುಣಿಸು 1 ಅಂದರೆ 1ರ ಘನ ಎಂದರೆ 1. 2ರ ಘನ ಎಂದರೆ ನಾವು 2ಅನ್ನು 3 ಬಾರಿ ಗುಣಿಸಬೇಕು. 2 ಗುಣಿಸು 2 ಗುಣಿಸು 2, 2 2 4, 4 2 8. ಇದು 2ರ ಘನ. ನಂತರ 3ರ ಘನವನ್ನು ಪಡೆಯುವಾಗ 3 ಗುಣಿಸು 3 ಗುಣಿಸು 3, 3ಅನ್ನು 3 ಬಾರಿ ಗುಣಿಸಿದಾಗ 3 3 9, 9 3 27. ಆದ್ದರಿಂದ 3ರ ಘನ ಎಂದರೆ 27 ಎಂದು ನಾವು ಪಡೆಯುತ್ತೇವೆ. 9 ಒಂದು ಘನವೇ ಎಂದು ಕೇಳುತ್ತಿದ್ದಾರೆ. ಈಗ ಉತ್ತರ ಬರೆಯೋಣ. ಬರೆದುಕೊಳ್ಳಿ. ಈಗ 9 ಒಂದು ಘನವೇ ಎಂದು ನಾವು ಬರೆಯಬೇಕು. 1ರ ಕ್ಯೂಬ್ನ ಬೆಲೆ 1 ಅಂದರೆ 1 ಒಂದು ಘನ ಸಂಖ್ಯೆ. 2ರ ಕ್ಯೂಬ್ ಎಂದರೆ 8, 8 ಒಂದು ಘನ ಸಂಖ್ಯೆ. 3ರ ಕ್ಯೂಬ್ ಎಂದರೆ 27 ಬಂದಿದೆ. 27 ಕೂಡ ಒಂದು ಘನ ಸಂಖ್ಯೆ. ಇಲ್ಲಿ ನೀವು ನೋಡಬಹುದು 9ರಿಂದ 26ರವರೆಗಿನ ಸಂಖ್ಯೆಗಳು ಘನ ಸಂಖ್ಯೆಯಲ್ಲ. ಅಂದರೆ 1ಅನ್ನು ನೋಡಿ. 1 8 27 ಇವುಗಳು ಘನ ಸಂಖ್ಯೆಯಾಗಿದ್ದಾವೆ. 1ರ ನಂತರದ 2 3 4 5 6 ಮತ್ತು 7 ಈ ಸಂಖ್ಯೆಗಳು ಘನ ಸಂಖ್ಯೆಗಳಲ್ಲ. ನಂತರ 8ರಿಂದ 27ರವರೆಗಿರುವಂತಹ ಸಂಖ್ಯೆಗಳು ಅಂದರೆ 9 10 11 12 13 14 15 16 17 18 19 20 21 22 23 24 25 ಮತ್ತು 26 ಈ ಸಂಖ್ಯೆಗಳು ಘನ ಸಂಖ್ಯೆಗಳಲ್ಲ. ಆದ್ದರಿಂದ 9 ಕೂಡ ಒಂದು ಘನ ಸಂಖ್ಯೆಯಲ್ಲ ಎಂದು ನಾವು ಬರೆಯಬೇಕು. ನೀವು 4 ಮೂಲಮಾನವಾದ ಅಂಚಿನ ಉದ್ದವಿರುವ ಘನದಲ್ಲಿ 1 ಮೂಲಮಾನ ಅಂಚಿನ ಉದ್ದವಿರುವ ಎಷ್ಟು ಘನಗಳನ್ನು ಅಂದಾಜು ಮಾಡಬಹುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನೀವು 2ನೇ ಚಿತ್ರವನ್ನು ಗಮನಿಸಿ. 2ನೇ ಚಿತ್ರದಲ್ಲಿ 4 ಮೂಲಮಾನ ಅಂಚಿನ ಉದ್ದವಿದೆ. ಅಂದರೆ 4 ಬಾಕ್ಸ್ಗಳಿವೆ. ಉದ್ದ, ಅಗಲ ಮತ್ತು ಎತ್ತರದಲ್ಲಿ 4 ಬಾಕ್ಸ್ಗಳನ್ನು ನೀವು ನೋಡುತ್ತಿದ್ದೀರಿ.
ಈ ಘನದ ಪ್ರತಿಯೊಂದು ಪದರವು 4x4 ಮೂಲಮಾನ ಘನಗಳನ್ನು ಹೊಂದಿರುತ್ತದೆ. ಅಂದರೆ ಉದ್ದ ಮತ್ತು ಅಗಲಗಳು ಕೂಡ 4 ಚೌಕ ಮತ್ತು 4 ಚೌಕಗಳನ್ನೇ ಹೊಂದಿದೆ. ಪ್ರತಿ ಪದರವು 16 ಮೂಲಮಾನ ಘನಗಳನ್ನು ಅಂದರೆ 4x4 ಘನಗಳನ್ನು ಹೊಂದಿರುತ್ತದೆ. ಇಲ್ಲಿ ನೀವು ನೋಡಬಹುದು, ಒಂದೊಂದು ಸಾಲಿನಲ್ಲಿ ನೀವು 4x4 16 ಚೌಕಗಳನ್ನು ನೋಡುತ್ತಿದ್ದೀರಿ. ಅಂತಹ 4 ಪದರಗಳಿವೆ. ಅಂದರೆ 16 16 16 ಮತ್ತು 16 ಈ ರೀತಿಯ 4 ಪದರಗಳನ್ನು ನೀವು ನೋಡಬಹುದು. ಈ ರೀತಿಯಾಗಿ ನೀವು ನೋಡಬೇಕಾದಾಗ, ಆದ್ದರಿಂದ ಇಲ್ಲಿ ಒಟ್ಟು ಘನಗಳ ಸಂಖ್ಯೆಯನ್ನು ನಾವು ಗುಣಿಸುವಾಗ 4x4 ಎಂದು ಮಾಡಬೇಕಾಗುತ್ತದೆ. ಅಂದರೆ ಉದ್ದ 4, ಅಗಲ 4 ಮತ್ತು ಎತ್ತರ ಕೂಡ 4 ಇದೆ. ಈ ರೀತಿಯಾಗಿ 4 ಬಾಕ್ಸ್ ಗುಣಿಸು 4 ಬಾಕ್ಸ್ಗಳು ಗುಣಿಸು 4 ಬಾಕ್ಸ್ ಅಂದರೆ ಒಟ್ಟು 64 ಬಾಕ್ಸ್ಗಳನ್ನು ನೀವು ಪಡೆದಂತಾಗುತ್ತದೆ. ಇದೇ ರೀತಿಯಾಗಿ 5ರ ಕ್ಯೂಬ್ ಈಕ್ವಲ್ಸ್ ಟು 5ರ ಕ್ಯೂಬನ್ನು ನಾವು ಮಾಡುವಾಗ 5 × 5 × 5 ಅಂದರೆ 5 5 25 25 5 125 ಅಂದರೆ 125 ಒಂದು ಘನವಾಗಿದೆ. ಅದೇ ರೀತಿ ಇಲ್ಲಿ 64 ಕೂಡ ಒಂದು ಘನ. 64 ಚೌಕಗಳನ್ನು ಬಳಸಿ ನಾವು ಒಂದು ಪೂರ್ಣ ವರ್ಗವನ್ನು ಅಥವಾ ಪೂರ್ಣದಾಗಿ ಒಂದು ಚೌಕವನ್ನು ರಚಿಸುತ್ತಿದ್ದೇವೆ ಎಂದರೆ 64 ಕೂಡ ಒಂದು ಘನ ಸಂಖ್ಯೆಯಾಗಿದೆ. ಸಾಮಾನ್ಯವಾಗಿ ಯಾವುದೇ ಸಂಖ್ಯೆ ಎನ್ಗೆ ಅದರ ಘನ n × n ಅನ್ನು n ಎಂದು ಬರೆಯುತ್ತೇವೆ. ಇಲ್ಲಿ ಯಾವುದೇ ಒಂದು ಸಂಖ್ಯೆಗೆ ನಾವು ಅದರ ಸಂಖ್ಯೆ n ಮತ್ತು n ಅಂದರೆ 3 nಗಳನ್ನು ಗುಣಿಸಿ n ಕ್ಯೂಬ್ ಎಂದು ಬರೆಯುತ್ತೇವೆ. ಈಗ 5ರ ಕ್ಯೂಬ್ ಎಂದರೆ ಅದರ ಅರ್ಥ 5 × 5 × 5 ಆಗಿದೆ ಮತ್ತು 4ರ ಕ್ಯೂಬ್ ಎಂದರೆ ಅದರ ಅರ್ಥ 4ಅನ್ನು 3 ಬಾರಿ ಗುಣಿಸಿದೆ. ಅಂದರೆ 4 × 4 × 4. ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲಿ ಘನ ಸಂಖ್ಯೆಗಳನ್ನು ನೀವು ಬರೆಯಬೇಕು. 1ರ ಕ್ಯೂಬ್ ಈಕ್ವಲ್ಸ್ ಟು 1, 2ರ ಕ್ಯೂಬ್ ಈಕ್ವಲ್ಸ್ ಟು 8, 3ರ ಕ್ಯೂಬ್ ಈಕ್ವಲ್ಸ್ ಟು 27, 4ರ ಕ್ಯೂಬ್ ಈಕ್ವಲ್ಸ್ ಟು 64, 5ರ ಕ್ಯೂಬ್ ಈಕ್ವಲ್ಸ್ ಟು 125. ಈಗ ನೀವು 6, 7, 8, 9 ಮತ್ತು 10ರ ಕ್ಯೂಬ್ಗಳನ್ನು ಕಂಡುಹಿಡಿಯಬೇಕು. 11ರ ಕ್ಯೂಬನ್ನು 1331 ಎಂದು ಕೊಟ್ಟಿದ್ದಾರೆ. 12ರ ಕ್ಯೂಬ್ ಕಂಡುಹಿಡಿಯಬೇಕು. 15, 16 ಮತ್ತು 20ರ ಕ್ಯೂಬ್ಗಳನ್ನು ಕಂಡುಹಿಡಿಯಬೇಕಾಗಿದೆ. ಬರೆಯೋಣ. ಬರೆಯಿರಿ. 6ರ ಕ್ಯೂಬ್ ಎಂದರೆ 216 ಅಂದರೆ 6ಅನ್ನು ನಾವು 3 ಬಾರಿ ಗುಣಿಸಿದಾಗ 216 ಪಡೆಯುತ್ತೇವೆ. 7ರ ಕ್ಯೂಬ್ ಎಂದರೆ 343, 8ರ ಕ್ಯೂಬ್ ಎಂದರೆ 512, 9ರ ಕ್ಯೂಬ್ ಎಂದರೆ 729, 10ರ ಕ್ಯೂಬ್ ಎಂದರೆ 1000, 11ರ ಕ್ಯೂಬ್ ಎಂದರೆ ಇಲ್ಲಿ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ 1331, 12ರ ಕ್ಯೂಬ್ ಎಂದರೆ 1728, 13ರ ಕ್ಯೂಬ್ 2197 ಆಗಿದೆ. 14ರ ಕ್ಯೂಬ್ 2744, 15ರ ಕ್ಯೂಬ್ 3375, 16ರ ಕ್ಯೂಬ್ 4096, 17, 18 ಮತ್ತು 19ರ ಕ್ಯೂಬ್ಗಳನ್ನು ಕೊಟ್ಟಿದ್ದಾರೆ. 20ರ ಕ್ಯೂಬ್ ಅಂದರೆ 20ಅನ್ನು 3 ಬಾರಿ ಗುಣಿಸಿದಾಗ ನಾವು 8000 ಪಡೆಯುತ್ತಿದ್ದೇವೆ. ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬಹುದು. 1 ಮತ್ತು 11ರ ಕ್ಯೂಬ್ನಲ್ಲಿ ಬಿಡಿ ಸ್ಥಾನದಲ್ಲಿ 1ಅನ್ನು ಪಡೆಯುತ್ತಿದ್ದೀರಿ. ಇನ್ನೊಮ್ಮೆ ನೋಡಿಕೊಳ್ಳಿ. 1ರ ಕ್ಯೂಬ್ ಮತ್ತು 11ರ ಕ್ಯೂಬ್ನಲ್ಲಿ ಬಿಡಿ ಸ್ಥಾನದಲ್ಲಿ ನೀವು ನೋಡಬಹುದು 1ರ ಕ್ಯೂಬ್ನಲ್ಲಿ 1 ಇದೆ, 11ರ ಕ್ಯೂಬ್ನಲ್ಲಿ 1331 ಬಿಡಿ ಸ್ಥಾನದಲ್ಲಿ 1 ಇದೆ. ಅಂದರೆ 1ರಿಂದ ಕೊನೆಗೊಂಡಿರುವ ಸಂಖ್ಯೆಯ ಘನ ಸಂಖ್ಯೆಯು 1ರಿಂದಲೇ ಇಲ್ಲಿ ಕೊನೆಗೊಳ್ಳುತ್ತಿದೆ. ನಂತರ ನೋಡಿ 4 ಮತ್ತು 14, 4 ಮತ್ತು 14 ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಮತ್ತು 4 ಇರುವಾಗ ಘನದ ಬಿಡಿ ಸ್ಥಾನದಲ್ಲಿಯೂ ಕೂಡ 4 ಇದೆ. 64 ಮತ್ತು 2744 ಅಂದರೆ 4 ಇರುವಾಗ ಘನದ ಬಿಡಿ ಸ್ಥಾನದಲ್ಲೂ ಕೂಡ 4 ಇರುತ್ತದೆ. ನಂತರ 5 ಇರುವಾಗ 5 ಮತ್ತು 15ರ ಕ್ಯೂಬ್ ಈ ರೀತಿಯ 5ಅನ್ನು ಹೊಂದಿರುವ ಸಂಖ್ಯೆಗಳಲ್ಲಿ ಘನದ ಸಂಖ್ಯೆಯಲ್ಲೂ ಕೂಡ ನೀವು 5ಅನ್ನೇ ಕೊನೆಯದಾಗಿ ನೋಡಬಹುದು. ಬಿಡಿ ಸ್ಥಾನದಲ್ಲಿ ಅವುಗಳು 5ಅನ್ನೇ ಹೊಂದಿರುತ್ತದೆ. ಇಲ್ಲಿ 5ರ ಕ್ಯೂಬ್ ಎಂದರೆ 125 ಮತ್ತು 15ರ ಕ್ಯೂಬ್ ಎಂದರೆ 3375, 5ಅನ್ನೇ ಕೊನೆಯಲ್ಲಿ ಹೊಂದಿದೆ. ನಂತರ 6ಅನ್ನು ಹೊಂದಿರುವ ಸಂಖ್ಯೆಗಳು 6ಅನ್ನೇ ಹೊಂದಿವೆ. 6ರ ಕ್ಯೂಬ್ ಮತ್ತು 16ರ ಕ್ಯೂಬನ್ನು ಗಮನಿಸಿ. ಘನದ ಸ್ಥಾನದಲ್ಲಿ ಘನದ ಬಿಡಿ ಸ್ಥಾನದಲ್ಲಿ 6ಅನ್ನೇ ಕೊನೆಯ ಸಂಖ್ಯೆಯಾಗಿ ಹೊಂದಿವೆ. ನಂತರ 9 ಮತ್ತು 0, 9ಅನ್ನು ಹೊಂದಿರುವ ಸಂಖ್ಯೆಯನ್ನು ನೋಡಿ.
729 6859. ನಂತರ 0 ಹೊಂದಿರುವ ಸಂಖ್ಯೆಗಳು 10 ಮತ್ತು 20 ನೋಡಿ. ಇವುಗಳು ಕೊನೆಯಲ್ಲಿ 0ಯನ್ನೇ ಹೊಂದಿವೆ. ಈಗ 1 ಹೊಂದಿರುವ ಸಂಖ್ಯೆ 1, 4 ಹೊಂದಿರುವ ಸಂಖ್ಯೆ 4, 5 ಹೊಂದಿರುವ ಸಂಖ್ಯೆ 5, 6 ಹೊಂದಿರುವ ಸಂಖ್ಯೆ 6, 9 ಹೊಂದಿರುವ ಸಂಖ್ಯೆ 9 ಮತ್ತು 0 ಹೊಂದಿರುವ ಸಂಖ್ಯೆ 0ಯನ್ನು ಒಳಗೊಂಡಿರುತ್ತದೆ. ನಂತರ ಇಲ್ಲಿ ನೀವು ನೋಡಬಹುದು 2 ಹೊಂದಿರುವ ಸಂಖ್ಯೆ 8ರಿಂದ ಕೊನೆಗೊಳ್ಳುತ್ತದೆ ಮತ್ತು 8 ಬಿಡಿ ಸ್ಥಾನದಲ್ಲಿ ಹೊಂದಿರುವ ಸಂಖ್ಯೆ 2ರಿಂದ ಕೊನೆಗೊಳ್ಳುತ್ತದೆ. ಇಲ್ಲಿ 2ರಿಂದ ಕೊನೆಗೊಳ್ಳುವ ಸಂಖ್ಯೆ ನೋಡಿ, 2 ಮತ್ತು 12 ಇದು ಕೊನೆಯದಾಗಿ 8ರಿಂದ ಕೊನೆಗೊಂಡಿದೆ. 8 ಮತ್ತು 1728. ನಂತರ 8ರಿಂದ ಕೊನೆಗೊಳ್ಳುವಂತಹ ಸಂಖ್ಯೆಗಳು ಎಂದರೆ 8 ಮತ್ತು 18 ಇದು 2ರಿಂದ ಪೂರ್ಣಗೊಳ್ಳುತ್ತಿದೆ. 512 ಮತ್ತು 5832. ನಂತರ 3ರಿಂದ ಕೊನೆಗೊಳ್ಳುವ ಸಂಖ್ಯೆ 7ರಿಂದ ಕೊನೆಗೊಳ್ಳುತ್ತಿದೆ. ಅಂದರೆ 3 ಮತ್ತು 13. 3ರಿಂದ ಕೊನೆಗೊಂಡಿರುವಂತಹ ಸಂಖ್ಯೆ 7ರಿಂದ ಕೊನೆಗೊಳ್ಳುತ್ತಿದೆ. ಇಲ್ಲಿ 27 ಮತ್ತು 2197 ಬಂದಿದೆ. ನಂತರ 7ರಿಂದ ಕೊನೆಗೊಳ್ಳುವ ಸಂಖ್ಯೆ 3ರಿಂದ ಕೊನೆಗೊಳ್ಳುತ್ತದೆ. 7 ಮತ್ತು 17 ಕೊನೆಗೊಳ್ಳುವ ಸಂಖ್ಯೆಯನ್ನು ನೋಡಿ, 343, 4913. ಈ ರೀತಿಯಾಗಿ ನೀವು ಇಲ್ಲಿ ಅಂಶಗಳನ್ನು ಗಮನಿಸಬಹುದು. ನಂತರ ಬಿಡಿಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ನೀವು ಏನೆಂದು ಗಮನಿಸಿದಿರಿ ಎಂದು ಕೇಳುತ್ತಾರೆ. ಉತ್ತರವನ್ನು ನೋಡಿ. ಇದನ್ನೇ ಇಲ್ಲಿ ಕೇಳಿದ್ದಾರೆ. ನೀವು ಮೇಲಿನ ಕೋಷ್ಟಕದಲ್ಲಿ ಯಾವ ಮಾದರಿಗಳನ್ನು ಗಮನಿಸಿದಿರಿ? ಈಗ ನಾವು ವಿವರಿಸಿರುವಂತಹ ಮಾದರಿಯನ್ನೇ ಉದಾಹರಣೆಯಾಗಿ ಬರೆಯೋಣ. ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಗಮನಿಸಿದೆವು. ಇಲ್ಲಿ ಬರೆಯಿರಿ. 1, 4, 5, 9, 0. ಈ ಸಂಖ್ಯೆಯನ್ನು ಹೊಂದಿದ ಸಂಖ್ಯೆಗಳು ಘನದಲ್ಲೂ ಅದೇ ಸಂಖ್ಯೆಗಳನ್ನು ಹೊಂದಿರುತ್ತದೆ. ಅಂದರೆ 1 ಹೊಂದಿರುವ ಸಂಖ್ಯೆ 1, 4 ಹೊಂದಿರುವ ಸಂಖ್ಯೆ 4. ಈ ರೀತಿಯಾಗಿ 1, 4, 5, 9, 0 ಹೊಂದಿದ ಸಂಖ್ಯೆಗಳು ಘನದಲ್ಲೂ ಕೂಡ ಅದೇ ಸಂಖ್ಯೆಯನ್ನು ಹೊಂದಿರುತ್ತವೆ. ನಂತರ 2 ಬಿಡಿ ಸ್ಥಾನದಲ್ಲಿದ್ದಾಗ ಘನದ ಬಿಡಿ ಸ್ಥಾನದಲ್ಲಿ 8 ಬರುತ್ತದೆ ಮತ್ತು 8 ಬಿಡಿ ಸ್ಥಾನದಲ್ಲಿದ್ದಾಗ ಘನದ ಬಿಡಿ ಸ್ಥಾನದಲ್ಲಿ 8 ಬರುತ್ತದೆ. 3 ಬಿಡಿ ಸ್ಥಾನದಲ್ಲಿದ್ದಾಗ ಘನದ ಬಿಡಿ ಸ್ಥಾನದಲ್ಲಿ 7 ಬರುತ್ತದೆ ಮತ್ತು 7 ಬಿಡಿ ಸ್ಥಾನದಲ್ಲಿದ್ದಾಗ ಘನದ ಬಿಡಿ ಸ್ಥಾನದಲ್ಲಿ 3 ಬರುತ್ತದೆ. ಈ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಅದನ್ನೇ ನೀವು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ನಮಗೆ ವರ್ಗ ಸಂಖ್ಯೆಗಳಿಗೆ 0, 1, 4, 5, 6, 9 ಮಾತ್ರ ಸಾಧ್ಯವಿರುವ ಕೊನೆಯ ಅಂಕಿಗಳು ಎಂದು ತಿಳಿದಿದೆ. ಘನ ಸಂಖ್ಯೆಯ ಕೊನೆಯಲ್ಲಿ ಇರುವ ಅಂಕಿಗಳು ಯಾವುವು? ವರ್ಗ ಸಂಖ್ಯೆಗಳ ಕೊನೆಯಲ್ಲಿ ನಾವು 0, 1, 4, 5, 6 ಮತ್ತು 9 ಮಾತ್ರ ನೋಡುತ್ತೇವೆ. ಅದೇ ರೀತಿಯಾಗಿ ಘನ ಸಂಖ್ಯೆಗಳ ಕೊನೆಯಲ್ಲಿ ಇರುವ ಅಂಕಿಗಳನ್ನು ಈಗ ನಾವು ಬರೆಯಬೇಕು. ಬರೆಯಿರಿ. ಘನ ಸಂಖ್ಯೆಯ ಕೊನೆಯಲ್ಲಿ ಇರುವ ಅಂಕಿಗಳು 1, 8, 7, 4, 5, 6, 3, 2, 9 ಮತ್ತು 0 ಆಗಿದೆ. ಮುಂದಿನ ಪ್ರಶ್ನೆ. ನೀವು ವರ್ಗ ಸಂಖ್ಯೆಗಳಂತೆಯೇ 1, 2 ಮತ್ತು 3 ಅಂಕಿಗಳನ್ನು ಹೊಂದಿರುವ ಘನ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದೇ? ನೀವು ಏನನ್ನು ಗಮನಿಸುತ್ತೀರಿ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಉತ್ತರ ಬರೆಯೋಣ. ಉತ್ತರ ಬರೆಯಿರಿ. ಹೌದು, ವರ್ಗ ಸಂಖ್ಯೆಗಳಂತೆಯೇ ಘನ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ ನೋಡಿ, ವರ್ಗ ಸಂಖ್ಯೆಗಳು 2ರ ಸ್ಕ್ವೇರ್ ಎಂದರೆ 4, 10ರ ಸ್ಕ್ವೇರ್ ಎಂದರೆ 100, 100ರ ಸ್ಕ್ವೇರ್ ಎಂದರೆ 10,000 ಅದೇ ರೀತಿಯಾಗಿ 2ರ ಕ್ಯೂಬ್ ಎಂದರೆ 8 ಮತ್ತು 10ರ ಕ್ಯೂಬ್ ಎಂದರೆ 1,000, 100ರ ಕ್ಯೂಬ್ ಎಂದರೆ ಇಲ್ಲಿ ನಾವು 10 ಲಕ್ಷವನ್ನು ನೋಡುತ್ತಿದ್ದೇವೆ. ಅದನ್ನೇ ಇಲ್ಲಿ ನಾವು ಬರೆಯಬೇಕು. ಹೌದು, ವರ್ಗ ಸಂಖ್ಯೆಗಳಂತೆಯೇ ಘನ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಮುಂದಿನ ಪ್ರಶ್ನೆ. ಒಂದು ಘನ ಸಂಖ್ಯೆಯು ನಿಖರವಾಗಿ 2 ಸೊನ್ನೆಗಳೊಂದಿಗೆ ಕೊನೆಗೊಳ್ಳಬಹುದೇ? ವಿವರಿಸಿ ಎಂದು ಹೇಳುತ್ತಿದ್ದಾರೆ. ಉತ್ತರ ನೋಡೋಣ. ಇಲ್ಲ, ಏಕೆಂದರೆ ಮೊದಲನೇ 0 ಹೊಂದಿದ ಸಂಖ್ಯೆಯನ್ನು ನಾವು 10 ಎಂದು ತೆಗೆದುಕೊಳ್ಳುತ್ತೇವೆ. ಮೊದಲನೇ 0 ಹೊಂದಿದ ಸಂಖ್ಯೆ 10ರ ಕ್ಯೂಬ್, 10ರ ಘನವೇ ಕೂಡ ಇಲ್ಲಿ ನಾವು ನೋಡಬಹುದು. 10ರ ಕ್ಯೂಬ್ ಎಂದರೆ 1,000 ಬಂದಿದೆ. ಆದ್ದರಿಂದ ಇದು 3 ಸೊನ್ನೆಗಳನ್ನು ಹೊಂದಿದೆ. ಮೊದಲನೇ 0 ಹೊಂದಿದ ಸಂಖ್ಯೆ 10, ಇದೇ 3 ಸೊನ್ನೆಯನ್ನು ಹೊಂದಿರುವುದರಿಂದ ಅಥವಾ ಇದರ ಘನವೇ 3 ಸೊನ್ನೆಯನ್ನು ಹೊಂದಿದೆ. ಆದ್ದರಿಂದ 2 ಸೊನ್ನೆಯನ್ನು ಹೊಂದಿರುವಂತಹ ಘನ ಸಂಖ್ಯೆಗಳನ್ನು ನಾವು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲ, ಏಕೆಂದರೆ ಮೊದಲನೇ 0 ಹೊಂದಿದ ಸಂಖ್ಯೆ 10ರ ಕ್ಯೂಬ್ = 1,000. ಇದು 3 ಸೊನ್ನೆಯನ್ನು ಹೊಂದಿದೆ ಎಂದು ಬರೆದುಕೊಳ್ಳಿ. ಇಲ್ಲಿ ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಎಂದು ಕೊಟ್ಟಿದ್ದಾರೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 13 ಮತ್ತು ಪೇಜ್ ನಂಬರ್ 14ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 15ರಿಂದ ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.
ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.